ಓಂ ಶಾಂತಿ. ಇಂದಿನ ಗೈಟ್ ಆಗಿದೆ 11/7/2025. ಪ್ರಾತಃ ಮುರಳಿ ಬಾಬ್ ದಾದಾ ಅವರು ನುಡಿಸ್ತಿದ್ದಾರೆ ಮಧುಬನದಿಂದ. ಇಂದಿನ ಹೈಲೈಟ್ ಪಾಯಿಂಟ್ ಆಗಿದೆ: ಮಧುರ ಮಕ್ಕಳೇ, ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಯಥಾರ್ಥ ಪರಿಚಯವನ್ನು ಕೊಟ್ಟು ಗೀತೆಯ ಭಗವಂತನನ್ನು ಸಿದ್ಧ ಮಾಡಿ, ಆಗ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು. ಇಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ, ಫಸ್ಟ್ ನಾವು ಮಾಡಬೇಕಾಗಿರುವ ಕಾರ್ಯ ಏನು? ತಂದೆಯನ್ನು ಸಿದ್ಧ ಮಾಡಬೇಕು. ಹೇಗೆ? ಯಥಾರ್ಥ ಪರಿಚಯವನ್ನು ಕೊಟ್ಟು ಸಿದ್ಧ ಮಾಡಬೇಕು. ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ತಂದೆ ಆಗಿದ್ದಾರೆ ಅನ್ನುವುದನ್ನು ಸಿದ್ಧ ಮಾಡಬೇಕು. ಆವಾಗ ಏನಾಗುತ್ತೆ? ನಮ್ಮ ಹೆಸರು ಪ್ರಖ್ಯಾತ ಆಗುತ್ತೆ, ನಾವು ಫೇಮಸ್ ಆಗ್ತೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ನಮ್ಮ ಹೆಸರು ಪ್ರಖ್ಯಾತ ಅಂದರೆ ಏನು? ಬಾಬನ್ನ ಪ್ರತ್ಯಕ್ಷ ಮಾಡೋದು ಅಂತ ಅಲ್ವಾ? ಬಾಬಾ ನಮ್ಮ ಮುಖಾಂತರನೇ ತಾನೇ ಪ್ರತ್ಯಕ್ಷ ಆಗ್ತಾರೆ, ಅದು ಬಾಬಾ ತಿಳಿಸ್ತಿದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ: ನೀವು ಮಕ್ಕಳು 4 ಯುಗಗಳಲ್ಲಿ ಚಕ್ರವನ್ನು ಸುತ್ತಿದ್ದೀರಾ, ಅದರ ಪದ್ಧತಿಯು ಭಕ್ತಿಯಲ್ಲಿ ನಡೆಯುತ್ತಿದೆ, ಅದು ಯಾವುದು? ನನಗೆ ಬಾಬಾ ಅವರು ಕೇಳ್ತಿದ್ದಾರೆ, ನಾವು ಆಲ್ರೌಂಡರ್ ಪಾತ್ರಧಾರಿಗಳಲ್ವಾ, ನಾವು ಬಾಬನ ಮಕ್ಕಳು ಬ್ರಾಹ್ಮಣರು. ಸೊ ನೀವು 4 ಯುಗಗಳಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಅಂದಾಗ ಇದನ್ನು ಸಿಂಬಾಲಿಕಲಿ ಭಕ್ತಿ ಮಾರ್ಗದಲ್ಲಿ ಹೇಗೆ ತೋರಿಸ್ತಾರೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಬಾಬಾ ಅವರು ನೀಡ್ತಿದ್ದಾರೆ, ನೀವು 4 ಯುಗಗಳಲ್ಲಿ ಸುತ್ತಿದ್ದೀರಾ, ಅದನ್ನು ಭಕ್ತಿಯಲ್ಲಿ ಎಲ್ಲ ಶಾಸ್ತ್ರಗಳ ಚಿತ್ರಗಳು ಮುಂತಾದವುದನ್ನು ಗಾಗಿಯಲ್ಲಿ ಇಟ್ಟುಕೊಂಡು 4 ಕಡೆ ಮೆರವಣಿಗೆ ಮಾಡುತ್ತಾರೆ, ಮತ್ತೆ ಮನೆಯಲ್ಲಿ ಬಂದು ಮಲಗಿಸಿ ಬಿಡುತ್ತಾರೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ನೀವು ಹೇಗೆ 4 ಯುಗಗಳಲ್ಲಿ ಟ್ರಾವೆಲ್ ಮಾಡಿ ಆಲ್ರೌಂಡರ್ ಪಾತ್ರಧಾರಿಗಳಾಗಿದ್ದೀರಾ, ಅದನ್ನು ಸಿಂಬಾಲಿಕಲಿ ಭಕ್ತಿ ಮಾರ್ಗದಲ್ಲಿ ಹೇಗೆ ತೋರಿಸಿದ್ದಾರೆ ಅಂದರೆ, ಚಿತ್ರಗಳು ಅಥವಾ ಮೆರವಣಿಗೆಗೆ ಬೇಕಾಗಿರುವ ವಿಗ್ರಹಗಳನ್ನ ಗಾಗಿಯಲ್ಲಿ ಇಟ್ಕೊಂಡು 4 ಕಡೆ ಅದನ್ನು ಮೆರವಣಿಗೆ ಮಾಡ್ತಾರಲ್ವಾ, ಮಾಡಿ ಮತ್ತೆ ಮನೆಗೆ ಬಂದು ಅದನ್ನು ಮಲಗಿಸ್ಬಿಡ್ತಾರೆ, ಅಂದರೆ ಹಾಗೆ ಇಟ್ಬಿಡ್ತಾರೆ ಅಲ್ವಾ. ಸೊ ಆ ಥರ ಒಂದು ಪದ್ಧತಿ ಸ್ಟಾರ್ಟ್ ಆಯಿತು ಭಕ್ತಿ ಮಾರ್ಗದಲ್ಲಿ ಅಂತ ತಿಳಿಸ್ತಿದ್ದಾರೆ. ನೀವು ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯಗಳು ಆಗುತ್ತೀರಾ. ಈ ಚಕ್ರದ ಬದಲು ಅವರು ಪರಿಕ್ರಮ ಮಾಡಿಸುವುದನ್ನು ಆರಂಭಿಸುತ್ತಾರೆ, ಇದು ಸಹ ಪದ್ಧತಿಯಾಗಿದೆ. ನೋಡಿ, ನಾವು ಬ್ರಾಹ್ಮಣರು ಫಸ್ಟ್ ಏನಾಗ್ತೀವಿ? ಬ್ರಾಹ್ಮಣರಾಗ್ತೀವಿ, ಫರಿಷ್ಠೆ ಆಗ್ತೀವಿ, ದೇವತೆಗಳಾಗ್ತೀವಿ, ಕ್ಷತ್ರಿಯರಾಗ್ತೀವಿ, ಹಾಗೆ ಎಲ್ಲ ಪಾತ್ರವನ್ನು ಎಲ್ಲ ವರ್ಣದಲ್ಲಿ ಬರ್ತೀವಲ್ವಾ. ಸೊ ಇದನ್ನು ತೋರಿಸೋದಕ್ಕೆ ಚಕ್ರದ ಬದಲಾಗಿ ಅವ್ರೇನು ಮಾಡಿದ್ದಾರೆ? ಪರಿಕ್ರಮ ಮಾಡೋದನ್ನು, ಆ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದ್ರು. ಯಾವಾಗ? ಭಕ್ತಿ ಮಾರ್ಗದಲ್ಲಿ. ಇದು ಸಹ ಒಂದು ಪದ್ಧತಿಯಾಗಿ ಬಂದ್ಬಿಟ್ಟಿದೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ: ಸದಾ ಇದೇ ಖುಷಿ ಮತ್ತು ನಶೆಯಲ್ಲಿರಬೇಕಾಗಿದೆ. ನಮಗೆ ಭಗವಂತನೇ ಓದಿಸುತ್ತಿದ್ದಾನೆ, ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿ ಬರಬಾರದು, ಶುದ್ಧ ಅಹಂಕಾರವನ್ನು ಇಟ್ಟುಕೊಳ್ಳಬೇಕಾಗಿದೆ. ನೋಡಿ, ಬಾಬಾ ಅವರು ತುಂಬ ಪ್ರಾಕ್ಟಿಕಲ್ ಆದ ವಿಷಯವನ್ನು ಹೇಳ್ತಿದ್ದಾರೆ. ನಮಗೆ ಸದಾ ಇದೇ ಖುಷಿ ಇರಬೇಕು. ಈಗ ಲೌಕಿಕದವ್ರಿಗೆ ಅವರು ಅಷ್ಟೊಂದು ಫೇಮಸ್ ಆಗಿದ್ದಾರೆ, ಇಲ್ಲ ಅಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಅದೆಲ್ಲ ಕಾಣಿಸ್ಬೋದು. ಬಟ್ ಅದಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು? ಖುಷಿ ಅಲ್ವಾ. ಲೌಕಿಕದವರು ಆಗಲಿ ಯಾರೇ ಆಗಲಿ ಮನುಷ್ಯರು ಕಷ್ಟಪಡೋದು ಯಾಕೆ? ಖುಷಿಯಾಗಿರಬೇಕು ಅಂತ. ಅಂತಹ ಖುಷಿ ತಂದೆಯವರು ನಮಗೆ ವಿದ್ಯೆಯ ಮೂಲಕ ಕೊಡ್ತಿದ್ದಾರೆ, ಸತ್ಯ ಜ್ಞಾನದ ಮೂಲಕ ಕೊಡ್ತಿದ್ದಾರೆ. ಈ ಖುಷಿ ನಶೆ ಯಾವಾಗಲೂ ಇರಬೇಕು ಅಂತಿದ್ದಾರೆ. ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿ ಆಗಬಾರದು. ಬಾಬಾ ಅವರು ತಿಳಿಸ್ತಿರುವ ಮಾತಿನಲ್ಲಿ ಯಾವತ್ತೇ ಆಗಲಿ ಸಂಶಯ ಬರಬಾರ್ದು. ನಾವು ದಾದಿಯರನ್ನೆಲ್ಲ ನೋಡಿದ್ದೀವಲ್ಲ, ಬಾಬಾ ಅವರು 2+2 3 ಅಂತ ಅಂದರೂ ಕೂಡ ಅವರು ಹಾಜಿ ಅಂತ ಅನ್ನೋರು, ಆರ್ಗ್ಯೂ ಮಾಡ್ತಾ ಇರಲಿಲ್ಲ. ಅಂದರೆ ಅಷ್ಟೊಂದು ನಂಬಿಕೆ ಇರಬೇಕು ಅಲ್ವಾ. ಸೊ ಬಾಬಾ ಅವರು ಅದೇ ತಿಳಿಸ್ತಿದ್ದಾರೆ, ಸಂಶಯ ಬುದ್ಧಿ ಅವರಾಗಿರಬಾರ್ದು, ಶುದ್ಧ ಅಹಂಕಾರ ಇಟ್ಟುಕೊಳ್ಳಬೇಕು. ನಮಗೆ ಶ್ರೇಷ್ಠ ಜ್ಞಾನ ಸಿಕ್ಕಿದೆ, ಅದು ಅರ್ಥ ಆಯಿತು, ಧಾರಣೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ವೆರಿ ಗುಡ್. ಆದರೆ ನನಗೆ ಮಾತ್ರನೇ ಸಿಕ್ಕಿದೆ ಶ್ರೇಷ್ಠ ಜ್ಞಾನ, ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ನಾನಾಗಿದ್ದೀನಿ ಅನ್ನುವ ಅಹಂಕಾರ ಇರಬಾರ್ದು. ಅದು ನಮ್ಮದು ಸೌಭಾಗ್ಯ ಅಂತ ನಾವು ತಿಳಿಬೇಕು. ಅಷ್ಟೇ ಹೊತ್ತು ಅಹಂಕಾರವನ್ನು ಇಟ್ಕೋಬಾರ್ದು, ಶುದ್ಧವಾದ ಅಹಂಕಾರ ಇರಬೇಕು. ಏನು ಶುದ್ಧವಾದ ಅಹಂಕಾರ ಅಂದರೆ, ಇಲ್ಲಿ ಶುದ್ಧವಾದ ಅಹಂಕಾರ ಅಂದರೆ, ನನಗೆ ಸತ್ಯ ಜ್ಞಾನ ಸಿಕ್ಕಿದೆ, ನಾನು ಇದರಿಂದ ಹೇಗೆ ಯೂಸ್ ಮಾಡಿಕೊಂಡು ಬಾಬನ್ನ ಒಂದು ಪ್ರತ್ಯಕ್ಷತೆ ಮಾಡ್ಬೋದು, ಈ ಥರ ನಮ್ಮ ಯೋಚನೆ ಇರಬೇಕೇ ಹೊತ್ತು
ಯಾರಿಗೂ ಸಿಕ್ಕಲಿಲ್ಲ, ನನಗೆ ಮಾತ್ರ ಸಿಕ್ಕಿದೆ, ನಾನೇ ಲಕ್ಕಿಯೆಸ್ಟ್. ಸೊ ಅಂತಹ ತಿಳ್ಕೊಂಡು ಬೇರೆಯವ್ರನ್ನ ಕಡಿಮೆಯಾಗಿ ನೋಡೋದಲ್ಲ. ಎಲ್ಲರೂ ಅವ್ರವ್ರ ಪಾತ್ರ ಮಾಡ್ತಾ ಇದ್ದಾರೆ. ನೋಬಡಿ ಈಸ್ ಗುಡ್, ನೋಬಡಿ ಈಸ್ ಬ್ಯಾಡ್ ಅಲ್ವಾ? ಸೊ ಅದಕ್ಕೆ ಶುದ್ಧವಾದ ಅಹಂಕಾರ ಇಟ್ಕೋಬೇಕು. ಸೆಕೆಂಡ್ ಪಾಯಿಂಟ್ ಆಗಿದೆ, ಸೂಕ್ಷ್ಮವತನದ ಮಾತುಗಳಲ್ಲಿ ಹೆಚ್ಚಿನ ಆಸಕ್ತಿ ಇಡಬಾರದು. ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ, ಸೂಕ್ಷ್ಮವತನದ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಅದರ ರಿಲೇಟೆಡ್ ಜ್ಞಾನದ ಮಾತುಗಳಾಗಲಿ ಅದರ ಮೇಲೆ ಜಾಸ್ತಿ ಆಸಕ್ತಿ ಅಂದರೆ ಇಂಟ್ರೆಸ್ಟ್ ತೋರಿಸ್ಬಾರ್ದು. ಬಾಬಾ ಅವರು ಸೂಕ್ಷ್ಮವತನದ ಸ್ಥಾಪನೆ ಮಾಡಿದ್ದೆ ಯಾಕೆ ಅಂದರೆ, ಮನಸ್ಸು ಒಂದು ಒಳ್ಳೆಯ ವಿಷಯದ ಮೇಲೆ ಸ್ಥಿರ ಆಗಬೇಕು, ಫೋಕಸ್ ಆಗಿ ಇರಬೇಕು. ಆವಾಗ ಈ ಕಲಿಯುಗದ ಪ್ರಭಾವ ಆಗಲಿ ಮಾಯೆಯ ಪ್ರಭಾವದಿಂದ ಆಚೆ ಬರೋಕ್ಕೆ ಸಾಧ್ಯ, ಅಥವಾ ವ್ಯರ್ಥ ಸಂಕಲ್ಪದಲ್ಲಿ ಹೋಗದೆ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಬಾಬಾ ಅವರು ಸೂಕ್ಷ್ಮವತನದ ಒಂದು ರಚನೆ ಮಾಡಿ ಈ ಸಂಗಮಯುಗದಲ್ಲಿ ಮಾತ್ರ ಮಾಡಿ ನಮಗೆ ಅದ್ರ ಬಗ್ಗೆ ನಾಲೆಜ್ ತಿಳಿಸಿದ್ದಾರೆ. ಸೊ ಅಲ್ಲಿ ನಾಲೆಜ್ ತಿಳಿಸಿದ್ದಾರೆ ಅಂದಾಗ ಆ ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಅಲ್ಲೇ ಸ್ಥಿರ ಆಗಬಾರ್ದು. ಬಿಕಾಸ್ ನಮ್ಮ ಫೈನಲ್ ಟಾರ್ಗೆಟ್ ಏನು, ಪರಂಧಾಮದ ಅನುಭವ ಆಗಬೇಕು. ಬಾಬಾ ಅವ್ರು ತಿಳಿಸ್ತಾರಲ್ಲ ತುಂಬ ಮುರಳಿಗಳಲ್ಲಿ, ಒಂದು ಕಣ್ಣಿನಲ್ಲಿ ಪರಂಧಾಮ ನುಂಗಿ ಇನ್ನೊಂದು ಕಣ್ಣಿನಲ್ಲಿ ಸ್ವರ್ಗವನ್ನು ನುಂಗಿ ಅಂತ ತಿಳಿಸ್ತಾರಲ್ಲ. ಸೊ ನಮ್ಮ ಫೈನಲ್ ಟಾರ್ಗೆಟ್ ಅದು ಆಗಿರಬೇಕೇ ಹೊತ್ತು ಸೂಕ್ಷ್ಮವತನದ ಮಾತುಗಳಲ್ಲೇ ಜಾಸ್ತಿ ಟೈಮನ್ನು ಕೊಟ್ಟು ಟೈಮ್ ವೇಸ್ಟ್ ಮಾಡ್ಕೋಬೇಕಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಆತ್ಮ ಸಂಪೂರ್ಣ ಸತೋಪ್ರಧಾನ ಆಗಬೇಕು. ಈಗ ಬಾಬನ ಮಕ್ಕಳು ತುಂಬ ಜನ ನಾವೆಲ್ಲ ಅಭ್ಯಾಸ ಮಾಡ್ತೀವಿ ಆತ್ಮಿಕ ಸ್ಥಿತಿಯಲ್ಲಿರೋದಕ್ಕೆ, ಮತ್ತು ದೈವಿ ಗುಣಗಳ ಧಾರಣೆ ಮಾಡೋದಕ್ಕೆ, ಅದೆಲ್ಲ ತುಂಬ ಟ್ರೈ ಮಾಡ್ತೀವಿ. ಬಟ್ ಬಾಬಾ ಹೇಳೋದೇನು, ಸಂಪೂರ್ಣ ಸತೋಪ್ರಧಾನ ಆಗಬೇಕು. ಅಂದರೆ ಈ ಪ್ರಾಕ್ಟೀಸ್ ಏನು ಮಾಡ್ತಾ ಇದ್ದೀವಿ ಅದು ನಿರಂತರ ಆಗಬೇಕು, ಸದಾ ಆಗಬೇಕು. ಆವಾಗಲೇ ಸಂಪೂರ್ಣ ಆಗೋದಕ್ಕೆ ಸಾಧ್ಯ. ಸೊ ನಮ್ಮ ಗಮನ ಯಾವುದ್ರ ಮೇಲೆ ಇರಬೇಕು, ಸಂಪೂರ್ಣ ಪುರುಷಾರ್ಥದ ಮೇಲೆ ಇರಬೇಕು. ಪರಸ್ಪರ ಸಲಹೆ ತೆಗೆದುಕೊಂಡು ಎಲ್ಲರಿಗೆ ತಂದೆಯ ಯಥಾರ್ಥ ಪರಿಚಯವನ್ನು ಕೊಡಬೇಕಾಗಿದೆ. ಸೊ ಪರಸ್ಪರ ಬ್ರಾಹ್ಮಣ ಆತ್ಮರು ಡಿಸ್ಕಸ್ ಮಾಡಿ ಹೇಗೆ ತಂದೆಯ ಪರಿಚಯ ಕೊಟ್ಟರೆ ಚೆನ್ನಾಗಿರುತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ ಅನ್ನೋದು, ಆ ಥರ ಸೇವೆಯ ರಿಲೇಟೆಡ್ ಡಿಸ್ಕಷನ್ಸ್ ಮಾಡಿ ಯಥಾರ್ಥವಾದ ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡುವ ಸೇವೆ ಮಾಡಬೇಕು ಅಂತ ತಿಳಿಸ್ತಿದ್ದಾರೆ. ಇಂದಿನ ವರದಾನ ಆಗಿದೆ, ಪಾಸ್ ವಿತ್ ಆನರ್ ಆಗಬೇಕಾದರೆ ಪುರುಷಾರ್ಥದ ಗತಿಯನ್ನು ತೀವ್ರ ಮತ್ತು ಬ್ರೇಕ್ ಪವರ್ಫುಲ್ ಆಗಿ ಇಟ್ಟುಕೊಳ್ಳುವಂತಹ ಯಥಾರ್ಥ ಯೋಗಿ ಭವ. ನೋಡಿ, ಯಥಾರ್ಥವಾದ ಯೋಗ ಅಂದರೆ ಪುರುಷಾರ್ಥ ನಾವೇನು ಮಾಡಬೇಕು. ಫಸ್ಟ್ ಪಾಯಿಂಟ್ ಆಗಿದೆ ಪಾಸ್ ವಿತ್ ಆನರ್ ಆಗಬೇಕಾಗಿದೆ. ಪಾಸ್ ವಿತ್ ಆನರ್ ಆಗಬೇಕಾದರೆ ನಮ್ಮ ಗತಿ ಹೇಗಿರಬೇಕು, ಪುರುಷಾರ್ಥದ ಗತಿ ತೀವ್ರ ಆಗಿರಬೇಕು. ಅದರ ಜೊತೆಯಲ್ಲಿ ಬ್ರೇಕ್ ಕೂಡ ಪವರ್ಫುಲ್ ಆಗಿ ಇಟ್ಕೋಬೇಕು. ಆವಾಗಲೇ ಯಥಾರ್ಥ ಯೋಗಿಗಳಾಗೋದಕ್ಕೆ ಸಾಧ್ಯ ಅಂತಿದ್ದಾರೆ ಬಾಬಾ. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ವರ್ತಮಾನ ಸಮಯ ಪ್ರಮಾಣ ಪುರುಷಾರ್ಥದ ಗತಿ ತೀವ್ರ ಮತ್ತು ಬ್ರೇಕ್ ಪವರ್ಫುಲ್ ಆಗಿರಬೇಕಾಗಿದೆ. ಆಗ ಮಾತ್ರ ಅಂತ್ಯದಲ್ಲಿ ಪಾಸ್ ವಿತ್ ಆನರ್ ಆಗಲು ಸಾಧ್ಯ. ಏಕೆಂದರೆ ಆ ಸಮಯದ ಪರಿಸ್ಥಿತಿಗಳು ಬುದ್ಧಿಯಲ್ಲಿ ಅನೇಕ ಸಂಕಲ್ಪಗಳನ್ನು ತರುವಂತಹುದಾಗುವುದು. ಆ ಸಮಯದಲ್ಲಿ ಎಲ್ಲ ಸಂಕಲ್ಪಗಳಿಂದ ದೂರ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಇರಬೇಕಾಗಿದೆ. ನೋಡಿ, ಬಾಬಾ ಅವರು ನಮ್ಮ ಪುರುಷಾರ್ಥದ ಬಗ್ಗೆ ಹೇಗಿರಬೇಕು ಪುರುಷಾರ್ಥ ಅಂತ ತಿಳಿಸಿದ್ದಾರೆ. ವರ್ತಮಾನ ಸಮಯ, ಈ ಸಮಯದ ಅನುಸಾರ ಪುರುಷಾರ್ಥದ ಗತಿ ಹೇಗಿರಬೇಕು, ತೀವ್ರ ಫಾಸ್ಟ್ ಆಗಿರಬೇಕು, ಮತ್ತು ಬ್ರೇಕ್ ಕೂಡ ಪವರ್ಫುಲ್ ಆಗಿರಬೇಕು. ಆವಾಗ ಮಾತ್ರನೇ ನಾವು ಅಂತ್ಯದಲ್ಲಿ ಪಾಸ್ ವಿತ್ ಆನರ್ ಆಗಲು ಸಾಧ್ಯ. ಯಾಕಂದರೆ ಬರುವ ಸಮಯದಲ್ಲಿ ಪರಿಸ್ಥಿತಿಗಳು ಬುದ್ಧಿಯನ್ನು ಅನೇಕ ಸಂಕಲ್ಪಗಳಲ್ಲಿ ತಗೊಂಡು ಹೋಗುತ್ತೆ. ಅಂದರೆ ತುಂಬ ನೆಗೆಟಿವ್ ಥಾಟ್ಸ್ ಆಗಲಿ, ಇಲ್ಲ ಆಚೆಯ ವಾತಾವರಣದ ಪ್ರಭಾವ ಆಗಲಿ, ಇದೆಲ್ಲ ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಆ ಸಮಯದಲ್ಲಿ ಎಲ್ಲ ಸಂಕಲ್ಪಗಳಿಂದ ಬುದ್ಧಿಯನ್ನು ದೂರ ಇಟ್ಟು ಒಂದೇ ಸಂಕಲ್ಪದ ಮೇಲೆ ಸ್ಥಿತ ಮಾಡುವ ಒಂದು ಅಭ್ಯಾಸ ಮಾಡಬೇಕು. ಇನ್ನೊಂದು, ಸಮಯ ಬಂದಾಗ ಆಗೋಗುತ್ತೆ, ಮಾಡೋಕ್ಕಾಗುತ್ತೆ, ನಾನು ಇಷ್ಟು ವರ್ಷಗಳಿಂದ ಜ್ಞಾನದಲ್ಲಿದ್ದೀನಿ
ಅನ್ನೋದು ಇಟ್ಕೋಬೇಕು. ಯಾಕೆಂದರೆ ನಿರಂತರ ಪುರುಷಾರ್ಥ ಇದ್ರ ಬಗ್ಗೆ ಇರ್ತಾ ಇರಬೇಕು. ಯಾಕಂದರೆ ಕ್ರೈಸಿಸ್ ಬಂದಾಗ ಪುರುಷಾರ್ಥ ಮಾಡೋಕ್ಕೆ ಕಷ್ಟ. ಸೊ ಕ್ರೈಸಿಸ್ ಬರೋಕ್ಕಿಂತ ಮುಂಚೆನೇ ನಾವು ಜಮಾ ಮಾಡ್ಕೋಬೇಕು. ಈ ಅಭ್ಯಾಸದಲ್ಲಿ ಸ್ಟ್ರಾಂಗ್ ಆಗಬೇಕು. ಸೊ ಆವಾಗಲೇ ಕ್ರೈಸಿಸ್ ಬಂದಾಗ ನಾವು ಇದನ್ನು ಸುಲಭವಾಗಿ ಪಾರಾಗಿ ಪಾಸ್ ವಿತ್ ಆನರ್ ಆಗೋಕ್ಕೆ ಆಗತ್ತೆ. ಸೊ ಬಾಬಾ ಅವರಿಲ್ಲಿ ತಿಳಿಸ್ತಿದ್ದಾರೆ, ಅನೇಕ ಸಂಕಲ್ಪಗಳಿಂದ ಬುದ್ಧಿಯನ್ನು ತೆಗೆದು ಆ ಸಮಯ ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಬೇಕು. ಯಾವ ಸಮಯದಲ್ಲಿ ವಿಸ್ತಾರದ ಹರಗಿಕೊಂಡಿರುವ ಬುದ್ಧಿಯನ್ನು ಆ ಸಮಯ ಸ್ಟಾಪ್ ಮಾಡುವ ಅಭ್ಯಾಸ ಬೇಕಾಗಿದೆ. ನಮಗೆ ಅನೇಕ ಸಂಕಲ್ಪಗಳಲ್ಲಿ ವಿಸ್ತಾರದಲ್ಲಿ ಹೋಗಿರುವ ಬುದ್ಧಿಯನ್ನು ಮತ್ತೆ ಅದು ಒರಿಜಿನಲ್ ಪೊಸಿಷನ್ಗೆ ತಂದು ಒಂದೇ ಸಂಕಲ್ಪದ ಮೇಲೆ ಸ್ಥಿತ ಆಗಬೇಕು ಅಂದರೆ ಅದಕ್ಕೆ ಪವರ್ಫುಲ್ ಬ್ರೇಕ್ ಹಾಕುವ ಒಂದು ಅಭ್ಯಾಸ ಇರಬೇಕು. ಸ್ಟಾಪ್ ಎಂದ ತಕ್ಷಣ ಸ್ಟಾಪ್ ಆಗಿ ಬಿಡಬೇಕು. ಎಷ್ಟು ಸಮಯ ಇಚ್ಛಿಸಿದೆವೋ ಅಷ್ಟು ಸಮಯ ಬುದ್ಧಿಯನ್ನು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಮಾಡಬೇಕು. ಇದೇ ಆಗಿದೆ ಯಥಾರ್ಥ ಯೋಗ. ನೋಡಿ, ಎಷ್ಟು ಸಮಯ ನಾವು ಬುದ್ಧಿಯನ್ನು ಒಂದು ಸಂಕಲ್ಪದ ಮೇಲೆ ಸ್ಥಿತ ಮಾಡ್ಕೋಬೇಕು ಅಂತ ಅಂದ್ಕೋತೀವೋ ಅಷ್ಟು ಸಮಯ ಮಾಡುವ ಅಭ್ಯಾಸ ಇರಬೇಕು. ಅಷ್ಟು ಪವರ್ಫುಲ್ಲಾಗಿ ನಮ್ಮ ಬ್ರೇಕ್ ಇರಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಇದು ಬಾಬಾ ಅವ್ರು ಹೇಳ್ದಂಗೆ ಸಮಯ ಬಂದಾಗ ಪ್ರಾಕ್ಟೀಸ್ ಮಾಡಿದ್ರೆ ಬರಲ್ಲ. ಸೊ ಮುಂಚೆಯಿಂದನೇ ನಾವು ನಂಬರ್ ಆಫ್ ಮಿನಿಟ್ಸ್ ಜಾಸ್ತಿ ಮಾಡ್ಕೋತಾ ಇದ್ದೀವ, ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗೋಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಅದರಲ್ಲಿ ಇಂಪ್ರೂವ್ಮೆಂಟ್ ಇದೆಯಾ ಅನ್ನೋದನ್ನು ನಾವೇ ಚೆಕ್ ಮಾಡ್ಕೋಬೇಕಾಗತ್ತೆ. ಇಂದಿನ ಸ್ಲೋಗನ್ ಆಗಿದೆ, ತಾವು ವಿಧೇಯ ಸೇವಕರಾಗಿರುವಿರಿ, ಅದರಿಂದ ಸೋಮಾರಿಯಾಗಬಾರದು. ಸೇವಕ ಎಂದರೆ ಸದಾ ಸೇವೆಯಲ್ಲಿ ಉಪಸ್ಥಿತ. ನನಗೆ ಬಾಬಾ ಅವರು ತಿಳಿಸ್ತಿದ್ದಾರೆ, ನಾವು ಯಾರಾಗಿದ್ದೀವಿ? ವಿಧೇಯ ಅಂದರೆ ಬಾಡಿಲೆಸ್ ನಿರಾಕಾರ ಸ್ಥಿತಿಯಲ್ಲಿರುವ ಸೇವಾದಾರಿಗಳಾಗಿದ್ದೀವಿ. ಅದಕ್ಕೆ ಯಾವಾಗಲೂ ಸೋಮಾರಿತನ ಅನ್ನೋದು ನಮಗೆ ಬರಬಾರ್ದು. ಸೇವಕ ಅಂದರೆ ಏನು? ಸದಾ ಸೇವೆಯಲ್ಲಿ ಹಾಜಿ ಅನ್ನುವ ಪಾತ್ರವನ್ನು ಮಾಡುವವರು ಅಲ್ವಾ. ಅಂದರೆ ಸೇವೆಯಲ್ಲಿ ಯಾವಾಗಲೂ ಇರೋವ್ರನ್ನ ಸೇವಾದಾರಿಗಳು ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಥರ ನೀವಾಗಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ಹೇಗೆ ಇಂಜೆಕ್ಷನ್ ಮೂಲಕ ರಕ್ತದಲ್ಲಿ ಶಕ್ತಿ ತುಂಬುತ್ತಾರೆ, ಇದೇ ರೀತಿ ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಇಂಜೆಕ್ಷನ್ ಕೆಲಸ ಮಾಡುವುದು. ಸಂಕಲ್ಪಗಳ ಮೂಲಕ ಸಂಕಲ್ಪದಲ್ಲಿ ಶಕ್ತಿ ಬಂದು ಬಿಡುವುದು ಅವಶ್ಯಕತೆ ಇದೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಅವ್ಯಕ್ತ ಸೂಚನೆಯಲ್ಲಿ ಸಂಕಲ್ಪಗಳ ಶಕ್ತಿಯನ್ನು ನಾವು ಹೇಗೆ ಜಮಾ ಮಾಡ್ಕೋಬೇಕು, ಅದನ್ನು ಶ್ರೇಷ್ಠ ಸೇವೆಗೆ ನಿಮಿತ್ತವಾಗಿ ಹೇಗೆ ಮಾಡ್ಕೋಬೇಕು ಅಂದರೆ, ಹೇಗೆ ಲೌಕಿಕದಲ್ಲಿ ಇಂಜೆಕ್ಷನ್ ಕೊಟ್ಟಾಗ ರಕ್ತದ ಒಂದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಲ್ವಾ, ಇದೇ ರೀತಿ ನಿಮ್ಮ ಸಂಕಲ್ಪ ಹೇಗಿರಬೇಕು? ಶ್ರೇಷ್ಠ ಮತ್ತು ಶಕ್ತಿಶಾಲಿಯಾಗಿರಬೇಕು. ಅದು ಇಂಜೆಕ್ಷನ್ನಿನ ಥರ ಕೆಲಸ ಮಾಡಬೇಕು. ಹೇಗೆ ಲೌಕಿಕದಲ್ಲಿ ಇಂಜೆಕ್ಷನ್ ಕೊಟ್ಟಾಗ ರಕ್ತದಲ್ಲಿ ಶಕ್ತಿ ಅನ್ನೋದು ತುಂಬುತ್ತೆ, ಅದೇ ಥರ ನಮ್ಮ ಸಂಕಲ್ಪಗಳು ಶ್ರೇಷ್ಠವಾಗಿರಬೇಕು. ಆವಾಗ ನಾವು ಶಕ್ತಿಶಾಲಿಯಾಗಲು ಸಾಧ್ಯ. ಬಾಬಾ ಅವರು ತಿಳಿಸ್ತಿದ್ದಾರೆ, ಸಂಕಲ್ಪಗಳ ಮೂಲಕ ಸಂಕಲ್ಪದಲ್ಲಿ ಶಕ್ತಿ ಬಂದು ಬಿಡುವುದು. ಈಗ ಈ ಸಮಯ ಬಹಳ ಅವಶ್ಯಕತೆ ಇದೆ. ನೋಡಿ, ಶ್ರೇಷ್ಠ ಸಂಕಲ್ಪಗಳ ಮೂಲಕ ಏನಾಗುತ್ತೆ? ಸಂಕಲ್ಪಗಳಲ್ಲಿ ಶಕ್ತಿ ಬರುತ್ತದೆ. ಈ ಸಮಯ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ತಿಳಿಸ್ತಿದ್ದಾರೆ. ಸ್ವಯಂನ ರಕ್ಷಣೆಗಾಗಿ ಶುಭ ಹಾಗೂ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಹಾಗೂ ನಿರ್ಭಯತೆಯ ಶಕ್ತಿಯನ್ನು ಜಮಾ ಮಾಡಿ, ಆಗ ಅಂತ್ಯ ಸುಗಮ ಹಾಗೂ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಯಾಗಿ ಬೇಹದ್ದಿನ ವಿಶ್ವದ ರಾಜ್ಯ ಅಧಿಕಾರಿಯಾಗಲು ಸಾಧ್ಯ. ನೋಡಿ, ಎಷ್ಟು ಹೆಲ್ಪ್ ಆಗುತ್ತೆ. ಬಾಬಾ ಅವರು ತಿಳಿಸ್ತಿದ್ದಾರೆ, ಈ ಸಮಯದಲ್ಲಿ ಶ್ರೇಷ್ಠ ಸಂಕಲ್ಪಗಳ ಅವಶ್ಯಕತೆ ಜಾಸ್ತಿ ಇದೆ. ಸ್ವಯಂನ ರಕ್ಷಣೆಗಾಗಿ ಮತ್ತು
ಶ್ರೇಷ್ಠ ಸಂಕಲ್ಪಗಳನ್ನ ನಾವು ಮಾಡಬೇಕು. ಆವಾಗ ಏನಾಗುತ್ತೆ, ಅದರ ಜೊತೆ ನಿರ್ಭಯದ ಶಕ್ತಿ ಕೂಡ ಜಮಾ ಆಗುತ್ತೆ ಅಲ್ವಾ. ಆವಾಗ ಅಂತ್ಯದ ಸಮಯದಲ್ಲಿ ಈ ವಿಶ್ವ ಪರಿವರ್ತನೆಯ ಕಾರ್ಯ ಏನು ತೀವ್ರವಾಗಿ ನಡೆಯುತ್ತೆ, ಅಂತಹ ಸಮಯದಲ್ಲಿ ನಾವು ಡಿಸ್ಟರ್ಬ್ ಆಗಲ್ಲ. ನಾವು ಸುಲಭವಾಗಿ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಗಳಾಗೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ಬೇಹದ್ದಿನ ವಿಶ್ವ ರಾಜ್ಯಾಧಿಕಾರಿಗಳಾಗಲು ಆವಾಗಲೇ ಸಾಧ್ಯ ಅಂತ ತಿಳಿಸಿದ್ದಾರೆ ಬಾಬಾ. ಸೊ ಇವತ್ತೆಲ್ಲ ಸಂಕಲ್ಪಗಳ ಮೇಲೆ ಗಮನ ಕೊಡೋಣ. ಶ್ರೇಷ್ಠವಾಗಿ ಶಕ್ತಿಶಾಲಿಯಾಗಿ ಸಂಕಲ್ಪಗಳು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸಂಕಲ್ಪ ಮತ್ತು ಸಮಯ ನಮಗಿರುವ ಒಂದು ಶ್ರೇಷ್ಠವಾದ ಖಜಾನೆ ಆಗಿದೆ. ಅದನ್ನು ವೇಸ್ಟ್ ಮಾಡದೆ ಪ್ರತಿಯೊಂದು ಸಂಕಲ್ಪದ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಓಂ ಶಾಂತಿ. ನಾನು ನಿರಾಕಾರ ಜ್ಯೋತಿಸ್ವರೂಪ ಸೂಕ್ಷ್ಮಾತಿಸೂಕ್ಷ್ಮ ಟೈನಿ ಸ್ಟಾರ್ ಆಗಿದ್ದೇನೆ. ನಾನು ಆತ್ಮನಿಗೆ ಯಾವುದೇ ಸಂಕಲ್ಪವಿಲ್ಲ, ಕಥೆ ಇಲ್ಲ, ಸಮಯದ ಅರಿವು ಇಲ್ಲ. ನಾನು ಆತ್ಮ, ಥಾಟ್ಲೆಸ್, ಸ್ಟೋರಿಲೆಸ್, ಫಾರ್ಮ್ಲೆಸ್ ಶಕ್ತಿ ಸ್ವರೂಪ ಆಗಿದ್ದೇನೆ. ಪರಮಾತ್ಮ ಸಮಾನ ಸಂಪೂರ್ಣ ಪವಿತ್ರ ಎವರ್ ಎಕ್ಸಿಸ್ಟಿಂಗ್ ಶಕ್ತಿ ಸ್ವರೂಪ ಆಗಿದ್ದೇನೆ. ಈ ವಿಶ್ವದ ಅನೇಕ ಅನುಭವಗಳನ್ನು ಮಾಡಲು ತಂದೆ ನನ್ನನ್ನು ಈ ಶರೀರದಲ್ಲಿ ಕಳಿಸಿದ್ದಾರೆ. ಈ ಶರೀರದ ಪಾತ್ರವನ್ನು ಈ ವಿಶ್ವ ಮಂಚದ ಮೇಲೆ ಆಡುತ್ತಾ ನಾನು ಆತ್ಮ ಅನೇಕ ಅನುಭವಗಳನ್ನು ಮಾಡುತ್ತಿದ್ದೇನೆ. ಆದರೆ ಪರಮಾತ್ಮನ ಮಗು ನಾನು. ಈಶ್ವರೀಯ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ ಆಗಿದ್ದೇನೆ. ಬಾಬಾ ಅವರು ತಿಳಿಸಿರುವ ಸತ್ಯ ಜ್ಞಾನದ ಆಧಾರದಿಂದ ನಾನು ಆತ್ಮ ಪ್ರತಿಯೊಂದು ಅನುಭವ ಮಾಡುತ್ತಾ ಡಿಟ್ಯಾಚ್ ಆಗಿ ಈ ಶ್ರೇಷ್ಠ ಪಾತ್ರವನ್ನು ನಿಭಾಯಿಸುವ ಒಂದು ಕಲೆಯನ್ನು ಕಲಿತಿದ್ದೇನೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕ್ಷಣ ಸಂಬಂಧ, ಸಂಪರ್ಕ, ಕಾರ್ಯ, ವ್ಯವಹಾರ ಎಲ್ಲವನ್ನೂ ನಿಭಾಯಿಸುತ್ತಾ ಬ್ಯಾಕ್ಗ್ರೌಂಡಲ್ಲಿ ನಾನು ಆತ್ಮ ಸ್ಟೋರಿಲೆಸ್, ಫಾರ್ಮ್ಲೆಸ್, ಥಾಟ್ಲೆಸ್, ನಿರಾಕಾರ ಶಕ್ತಿ ಸ್ವರೂಪ ಆತ್ಮ ಅನ್ನುವ ಅರಿವನ್ನು ಸದಾ ಜಾಗೃತಿಯಾಗಿ ಇಟ್ಟುಕೊಂಡಿದ್ದೇನೆ. ಡ್ರಾಮಾ ಅಲ್ಲಿ ಪಾತ್ರದ ಅನುಸಾರ ಬರುವ ಸಂದರ್ಭ, ಪರಿಸ್ಥಿತಿ, ವ್ಯವಹಾರ ಎಲ್ಲವೂ ಫಿಕ್ಸ್ ಆಗಿದೆ. ಎಲ್ಲವೂ ಫಿಕ್ಸ್ ಆಗಿದೆ ಅಂದಾಗ ನಾನು ಆತ್ಮ ಮಾಡುವ ಕಾರ್ಯ ಏನು? ಈ ಪ್ರಶ್ನೆ ನನಗೆ ಬಂದಾಗ ಸರ್ವೋಚ್ಚಮ ನನ್ನ ತಂದೆ ಸದ್ಗುರುವು ತಿಳಿಸಿದರು. ಎಲ್ಲ ಕಾರ್ಯವನ್ನ ಮಾಡುತ್ತಾ ನಾನು ಆತ್ಮ ಬ್ಯಾಕ್ಗ್ರೌಂಡಲ್ಲಿ ಸದಾ ನಿರಂತರ ಇದ್ದೇನೆ. ಎಲ್ಲವನ್ನೂ ನೋಡುತ್ತಾ ಅನುಭವ ಮಾಡುತ್ತಾ ನನ್ನ ಅಟೆನ್ಷನ್ ನನ್ನ ಸತ್ಯ ಸ್ವರೂಪದ ಮೇಲೆ ಇದೆ. ಈ ಸೆಲ್ಫ್ ಚೆಕ್ಕಿಂಗ್
ಸೆಲ್ಫ್ ಕರೆಕ್ಟಿಂಗ್ ಇದೇ ನಾನು ಮಾಡಬೇಕಾದ ಶ್ರೇಷ್ಠ ಪುರುಷಾರ್ಥ. ಸಂಗಮ ಯುಗದಲ್ಲಿ ಪರಮಾತ್ಮ ನಮಗೆ ಕೊಟ್ಟಿರುವ ಜ್ಞಾನ ಸ್ವರೂಪದ ಒಂದು ಪೆನ್ ಇದೇ ಆಗಿದೆ. ಇದನ್ನ ಜ್ಞಾನಯುಕ್ತವಾಗಿ ಯೂಸ್ ಮಾಡಿದರೆ ವಿಶ್ವದ ರಾಜ್ಯಾಧಿಕಾರಿಯಾಗುವ ಸಾಧ್ಯತೆ ಇದೆ. ಇದೇ ನನ್ನ ಅಟೆನ್ಷನ್ ಆಗಿದೆ. ಇದೇ ನನ್ನ ಪುರುಷಾರ್ಥ ಆಗಿದೆ. ನನ್ನ ಮನಸ್ಸು ಅಥವಾ ನನ್ನ ಸ್ಥಿತಿ, ನನ್ನ ಅಟೆನ್ಷನ್ ನಿರಂತರ ಸತ್ಯತೆ ಮೇಲೇನೇ ಇರಬೇಕು. ಸತ್ಯತೆ ಅಂದರೆ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ಇದೇ ಸತ್ಯತೆ ಆಗಿದೆ. ಬೇರೆ ಎಲ್ಲ ಪಾತ್ರದ ಒಂದು ಸಂಸ್ಕಾರಗಳು ಆಗಲಿ, ವಿಶ್ವ ಏನು ನೋಡುತ್ತಿದ್ದೀವೋ ಅದು ಆಗಲಿ, ಎಲ್ಲವೂ ಟೆಂಪರವರಿ ಆಗಿದೆ. ಪರ್ಮನೆಂಟ್ ಯಾವುದೋ ಅದೇ ಸತ್ಯ. ಪರ್ಮನೆಂಟ್ ಅಂದರೆ ನಾನು, ನನ್ನ ತಂದೆ ಅಷ್ಟೇ. ಈ ಸತ್ಯವನ್ನು ಅರಿತು ಜೀವನವನ್ನು ಸುಗಮಯವಾಗಿ ಮಾಡಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ನಾಲೆಡ್ಜ್ ಬಾಬಾ. ಥ್ಯಾಂಕ್ ಯು. ಓಂ ಶಾಂತಿ.